ಒಂದು ಪಾಂಪ್ಲೆಟ್ ಇದೆ, ಅಂದರೆ ಇದಕ್ಕೊಂದು ಇನ್ಸ್ಟ್ರಕ್ಷನ್ ಇದೆ, ಯಾವ ಥರ ಭರ್ತಿ ಆಗಬೇಕು, ಇದಕ್ಕೆ ಹೈಟ್ ಎಷ್ಟು ಬೇಕು, ವೇಟ್ ಎಷ್ಟು ಬೇಕು, ಚೆಸ್ಟ್ ಎಷ್ಟು ಬೇಕು, ರನ್ನಿಂಗ್ ಓಡಿಸುವ ಪದ್ಧತಿ ಇದೆ, ರನ್ನಿಂಗ್ನಲ್ಲಿ ಎಷ್ಟು ನಿಮಿಷದಲ್ಲಿ ಇದನ್ನು ಕ್ರಾಸ್ ಮಾಡಬೇಕಂತ ಒಂದು ವಿಶೇಷವಾಗಿರ್ತಕ್ಕಂಥ ಕಳಕಳಿಯನ್ನು ಇಲ್ಲಿ ಮಾಡಿದರು. ನಮ್ಮ ಭಾಗದಲ್ಲಿ ಸೈನಿಕ ಸೇವೆಗೆ ಸೇರ್ತಕ್ಕಂಥವ್ರ ಸಂಖ್ಯೆ ತುಂಬ ಕಡಿಮೆ ಇರ್ತಕ್ಕಂಥದ್ದು ಹೋಲಿಕೆ ಮಾಡಿ ಹೇಳಿದ್ರು ಅವರು ಬೆಳಗಾವಿ ಬಿಜಾಪುರಕ್ಕೆ. ಆದ್ದರಿಂದ ಇಲ್ಲಿ ಕೂಡ ಸಾಕಷ್ಟು ಜನ ಬಡ ವಿದ್ಯಾರ್ಥಿಗಳಿದ್ದಾರೆ. ಅವರು ಕೂಡ ಈ ಒಂದು ಸವಲತ್ತು ಪಡೆಯೋದ್ರ ಮುಖಾಂತರ ಒಂದು ಹುದ್ದೆಯ ಜೊತೆಗೆ ದೇಶ ಸೇವೆ ಮಾಡ್ತಕ್ಕಂಥ ಅವಕಾಶ ಕೂಡ ಸಿಗ್ತದೆ. ಸೇವೆಯನ್ನು ಸಲ್ಲಿಸುವುದರ ಮೂಲಕ ದೇಶಕ್ಕೆ 32 ವರ್ಷಗಳ ಕಾಲ ಸೈನಿಕರಾಗಿ ಸೇವೆ ಸಲ್ಲಿಸಿ ಇವತ್ತು ಕನಕಗಿರಿಯಲ್ಲಿ ಇರ್ತಕ್ಕಂಥ ಸೇನಾ ಪೂರ್ವ ಆಯ್ಕೆ ತರಬೇತಿ ಶಾಲೆಯಲ್ಲಿ ಒಬ್ಬ ತರಬೇತುದಾರರಾಗಿ ಕೆಲಸ ನಿರ್ವಹಿಸ್ತಾ ಇರೋದು ನಿಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ತಾ, ಕಾಲೇಜು ಕನಕಗಿರಿಯಲ್ಲಿ ನಡೆಯುತ್ತಿರುವ ಕಾಲೇಜು ವಾರ್ಷಿಕೋತ್ಸವ ಹಾಗೂ ಬೀಳ್ಕೊಡುಗೆ ಸಮಾರಂಭಕ್ಕೆ ಸ್ವಾಗತ ಸುಸ್ವಾಗತ. ಮಾನ್ಯರು, ಮೊದಲಿಗೆ ಸೆಲ್ಫಿ ಬೂತ್ ಅಲ್ಲಿ ಒಂದು ಸೆಲ್ಫಿ ತೆಗೆದುಕೊಳ್ಳಬೇಕಾಗಿ ವಿನಂತಿ. ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಅದೇ ರೀತಿಯಾಗಿ ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದ ಅಮರೇಶ್ ದೇವರಾಜ್ ಸರ್, ಇವರಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕನಕಗಿರಿ ಇವರಿಗೆ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಉಪನ್ಯಾಸಕರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ತುಂಬು ಹೃದಯದಿಂದ ಸ್ವಾಗತ ಸುಸ್ವಾಗತ.
ಎಲ್ಲ ಉಪನ್ಯಾಸಕರು, ಇಂದು ನಮಗೆಲ್ಲ ಸಂತೋಷದ ಅವಿಸ್ಮರಣೀಯ ಕ್ಷಣವಾಗಿದೆ. ಈ ಕಾಲೇಜಿನಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಸಹ ವಜ್ರದಂತೆ ಕಷ್ಟಗಳಿಗೆ ಕಠಿಣವಾಗಿ ತಮ್ಮ ಜೀವನಕ್ಕೆ ಹೊಳೆಯುವ ಬೆಳಕಾಗಿ ಜೀವನವನ್ನು ರೂಪಿಸಿಕೊಳ್ಳಲಿ ಎಂದು ಆಶಿಸುತ್ತಾ, ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಸಾಂಕೇತಿಕವಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಆಚರಿಸುತ್ತೇವೆ. ಸಾಮಾನ್ಯವಾಗಿ ನಮ್ಮ ಕಾಲೇಜಿನಲ್ಲಿ ಏನೆಲ್ಲ ವಿಶೇಷತೆಗಳಿವೆ ಎಂದರೆ, ಪ್ರತಿಯೊಬ್ಬ ಉಪನ್ಯಾಸಕರು ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳಂತೆ ಪ್ರೀತಿ ವಿಶ್ವಾಸದಿಂದ ಕಾಣುತ್ತಾ ಅವರಿಗೆ ಸದಾ ಪ್ರೋತ್ಸಾಹ ಮತ್ತು ಬೆಂಬಲದೊಂದಿಗೆ ಅವರನ್ನು ಉತ್ತಮ ಸುಸಂಸ್ಕೃತ ಪ್ರಜೆಗಳನ್ನಾಗಿ ನಿರ್ಮಿಸುತ್ತಾರೆ. ನಮ್ಮ ಕಾಲೇಜಿನಲ್ಲಿ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ವಿಶೇಷವಾದ ಸೌಲಭ್ಯ ಮತ್ತು ಸೌಕರ್ಯಗಳಿಂದ ಕೂಡಿದ್ದು, ಸಂಪನ್ಮೂಲ ವ್ಯಕ್ತಿಗಳಿಂದ ಹಲವಾರು ವಿಶೇಷ ಉಪನ್ಯಾಸಕಗಳು ಆಯೋಜನೆ ಮಾಡಲಾಗುತ್ತದೆ. ಈ ವರ್ಷ ಸುಮಾರು 8ರಿಂದ 10 ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ನೀಡಿದ್ದು, ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಕ್ಲಾಸ್ ನಡೆಸಲಾಗುತ್ತಿದ್ದು, ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ NET, CET ಮುಂತಾದ ತರಬೇತಿಗಳನ್ನು ದಿನಾಲು ಬೆಳಗ್ಗೆ 2 ತಾಸು ಆನ್ಲೈನ್ ತರಬೇತಿಗಳನ್ನು ನೀಡಲಾಗುತ್ತದೆ. ಈ ವಿದ್ಯಾರ್ಥಿಗಳು ಮೆಡಿಕಲ್, ಇಂಜಿನಿಯರಿಂಗ್ ಹಾಗೂ IIT ಮುಂತಾದ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಸಹಾಯಕವಾಗಬೇಕೆಂದು ಈ ತರಬೇತಿಗಳನ್ನು ನಡೆಸಲಾಗುತ್ತದೆ. ಈ 2 ವರ್ಷದ ಪಯಣದ ಹಾದಿಯಲ್ಲಿ ಸಿಕ್ಕ ಸ್ನೇಹ, ಪ್ರೀತಿ, ವಿಶ್ವಾಸ ಮಾತ್ರ ಮನಸ್ಸಿಗೆ ತುಂಬ ಹತ್ತಿರವಾಗುತ್ತದೆ ಮತ್ತು ಶಾಶ್ವತವಾಗಿ ಉಳಿಯುತ್ತದೆ. ಹಾಗೆ ಶಿಕ್ಷಣದ ಬೇರುಗಳು ಕಹಿ ಇರಬಹುದು, ಆದರೆ ಅದರ ಫಲ ಸಿಹಿಯಾಗಿರುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ನಿಮ್ಮ ಕನಸುಗಳನ್ನು ಸಾಧಿಸಲು ಏಕಾಗ್ರ ಚಿತ್ತದಿಂದ, ಕಠಿಣ ಪರಿಶ್ರಮದಿಂದ ಪ್ರಯತ್ನಿಸಿ ನಿಮ್ಮ ಬದುಕನ್ನು ಉತ್ತಮ ಸ್ಥಾನಮಾನ ಹಾಗೂ ಗೌರವದಿಂದ ಜೀವಿಸುವಂತೆ ರೂಪಿಸಿಕೊಳ್ಳಿ. ಮೇಡಮ್ ಅವರಿಗೆ ಧನ್ಯವಾದಗಳು. ಹಲವು ನೆನಪುಗಳ ಹೊತ್ತು ಪಯಣ ಕೊನೆ ನಿಲ್ದಾಣಕ್ಕೆ ಬಂತು. ಟಾಟಾ ಹೇಳಿ ತೆರಳುವ ಹೊತ್ತು ಕಣ್ಣು ಕೊಂಚ ಒದ್ದೆ ಆಯಿತು. ಆ 2 ವರ್ಷಗಳ ಮುಕ್ತಾಯ ಈಗಳಿಗೆ ಏನೇ ಆದರೂ ಮುರಿಯದು ಈ ಸಲಿಗೆ. ಇದು ಬರೀ ಬಾಯಿ ಮಾತಿನ ಬೀಳ್ಕೊಡುಗೆ, ನಮ್ಮ ಸ್ನೇಹಕ್ಕೆ ಸಾವಿಲ್ಲ ಕೊನೆವರೆಗೆ. ಪ್ರೀತಿಯ ಬಂಧುಗಳೇ, ಕಾಲೇಜಿನ ಸಮಗ್ರ ವ್ಯವಸ್ಥೆಯ ಮೇಲೆ ಬೆಳಕು ಚೆಲ್ಲುವಂತಹ 2025-26ನೇ ಸಾಲಿನ ನಮ್ಮ ಕಾಲೇಜಿನ ವಾರ್ಷಿಕ ವರದಿಯನ್ನು ತಮ್ಮೆಲ್ಲರ ಮುಂದೆ ಇದೀಗ ಪ್ರಸ್ತುತಪಡಿಸಲಿದ್ದೇನೆ. ಪ್ರಶಂಸೆ ಮತ್ತು ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿರುವ ನಮ್ಮ ಕಾಲೇಜು ಎಂದು ಹೇಳಲು ನನಗೆ ಹರ್ಷವೆನಿಸುತ್ತದೆ. ಮೊದಲನೇದಾಗಿ ಈ ವರ್ಷ ಪ್ರಸಕ್ತ ಸಾಲಿನ ಸರ್ಕಾರದ ಮಾರ್ಗಸೂಚಿ ಮತ್ತು ಇಲಾಖೆ ಆದೇಶದಂತೆ ಕಾಲೇಜು ಪ್ರಾರಂಭೋತ್ಸವವನ್ನು ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ಜೂನ್ 2, 2025ರಂದು ನಮ್ಮ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಎಲ್ಲ ಉಪನ್ಯಾಸಕರು ದಾಖಲಾತಿ ಪ್ರಕ್ರಿಯೆ ಅಭಿಯಾನವನ್ನು ನಮ್ಮ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಎಲ್ಲ ಉಪನ್ಯಾಸಕರ ನೇತೃತ್ವದಿಂದ ಈ ಕನಗಿರಿ ತಾಲೂಕು ಮಟ್ಟದ ಆಡಳಿತಕ್ಕೆ ಒಳಪಡುವ ಎಲ್ಲ ಪ್ರೌಢಶಾಲಾ ವಿಭಾಗಕ್ಕೆ ನಮ್ಮ ಕಾಲೇಜಿನ ಉಪನ್ಯಾಸಕರು ತಂಡದೊಂದಿಗೆ ಭೇಟಿಯನ್ನು ನೀಡಿ ಪ್ರವೇಶಾತಿಯನ್ನು ಪಡೆಯಲು ಮತ್ತು ಹಲವಾರು ಹಳ್ಳಿಗಳಿಗೆ ಭೇಟಿಯನ್ನು ನೀಡಿ ಎಲ್ಲ ಪ್ರಥಮ PUC ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿ ಉತ್ತಮವಾಗಿರ್ತಕ್ಕಂಥ ದಾಖಲಾತಿಯನ್ನು ಪಡ್ಕೊಳ್ಳಲಾಯಿತು. ಅದೇ ರೀತಿಯಾಗಿ ಫಲಿತಾಂಶ ಸುಧಾರಣಾ ಕಾರ್ಯಕ್ರಮದ ಕೆಲವೊಂದಿಷ್ಟು ನಿಯಮಗಳು 2025 ಮತ್ತು 26ನೇ ಸಾಲಿನ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ 2025 ಮತ್ತು 26ನೇ ಸಾಲಿನ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಈ ಫಲಿತಾಂಶ ಸುಧಾರಣಾ ಅಂಗವಾಗಿ ಹಲವಾರು ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ಹಲವಾರು ವಿಷಯಗಳಲ್ಲಿ ವಿಶೇಷ ತರಗತಿಯನ್ನು ನೀಡುವುದರ ಮೂಲಕ ಮತ್ತು ಪ್ರತಿನಿತ್ಯ ವಿಶೇಷ ತರಗತಿಯನ್ನು ಹಾಕುವುದರ ಮೂಲಕ ಮತ್ತು ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳನ್ನು ದತ್ತು ವಿದ್ಯಾರ್ಥಿಗಳನ್ನಾಗಿ ಗುಂಪು ವಿಭಾಗಗಳನ್ನಾಗಿ ಮಾಡುವುದರ ಮೂಲಕ ನಮ್ಮ ಕಾಲೇಜು ಪ್ರತಿ ವರ್ಷದಂತೆ ಈ ವರ್ಷನೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಉಪನ್ಯಾಸಕರು ದ್ವಿತೀಯ PUCಯ ಫಲಿತಾಂಶವನ್ನು ಸುಧಾರಿಸುವ ಸಲುವಾಗಿ ಮತ್ತು ಉನ್ನತ ಸಾಧನೆಯನ್ನು ಮಾಡುವ ಸಲುವಾಗಿ ಎಲ್ಲ ಉಪನ್ಯಾಸಕರು ಹಗಲಿರುಳು ಇಲ್ಲಿ ಶ್ರಮವನ್ನು ಹಾಕ್ತಾ ಇದ್ದಾರೆ. ನೀವು ನಿದ್ದೆ ಮಾಡುವಾಗ ಕಾಣುವ ಕನಸು ಕನಸಲ್ಲ. ಯಾವ ಕನಸು ನಿಮ್ಮನ್ನು ನಿದ್ರಿಸಲು ಬಿಡುವುದಿಲ್ಲವೋ ಅದು ನಿಜವಾದ ಕನಸು. ಮುಂದಿನದಾಗಿ ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳಿಂದ ದ್ವಿತೀಯ PUC ವಿದ್ಯಾರ್ಥಿಗಳ ಬಗ್ಗೆ ಅನಿಸಿಕೆ. ಈ ಕಾರ್ಯಕ್ರಮವನ್ನು ನನ್ನ ಸಹಪಾಠಿಗಳು ನೆರವೇರಿಸಬೇಕಾಗಿ
ವಿನಂತಿ. ಆಸೀನರಾಗಿರ್ತಕ್ಕಂಥ ಮುಖ್ಯ ಅತಿಥಿಗಳೇ, ಪ್ರಾಂಶುಪಾಲರೇ ಹಾಗೂ ಎಲ್ಲ ಉಪನ್ಯಾಸಕ ಉಪನ್ಯಾಸಕಿಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸಹಪಾಠಿಗಳಿಗೂ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ. 2025-26ನೇ ಸಾಲಿನ ದ್ವಿತೀಯ PUC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಜ್ಞಾನದ ಬೆಳಕನ್ನು ಅರಿಸುವ ಮಾತುಗಳನ್ನು, ಅನುಭವದ ಸಾರವನ್ನು ತಿಳಿಸುವ ನುಡಿಗಳು, ನಿಮ್ಮ ಮಾತುಗಳು ನಮಗೆಲ್ಲ ಮಾರ್ಗದರ್ಶನ ಎಂಬಂತೆ ಈಗ ಪ್ರಥಮ PUC ವಿದ್ಯಾರ್ಥಿಗಳಿಂದ ಅನಿಸಿಕೆ. ಮೊದಲನೇದಾಗಿ ಕಲಾ ವಿಭಾಗದಿಂದ ದೀಪ. ಈ ನನ್ನ ಎಲ್ಲ ಉಪನ್ಯಾಸಕರು ಪಾಠದ ಜೊತೆಗೆ ಜೀವನದ ಮೌಲ್ಯಗಳನ್ನು ತಿಳಿಸಿಕೊಡುತ್ತಾರೆ. ನಾನು ಈ ಕಾಲೇಜಿಗೆ ಸೇರಿದ ನಂತರ ಒಳ್ಳೆಯ ಉಪನ್ಯಾಸಕ ವರ್ಗ ನನ್ನ ಕಲಿಕೆಗೆ ಪ್ರೋತ್ಸಾಹವನ್ನು ನೀಡಿದೆ. ವಿಕಲಚೇತನ ವಿದ್ಯಾರ್ಥಿನಲ್ಲ, ವಿಶೇಷ ಚೇತನ ವಿದ್ಯಾರ್ಥಿನಿ. ಇಷ್ಟಪಡುತ್ತೀವಿ. ಜೀವನಕ್ಕೆ ಒಂದು ಗುರಿ ಇರಲಿ, ಆ ಗುರಿಗೆ ಒಂದು ಛಲವಿರಲಿ, ಛಲಕ್ಕೊಂದು ಫಲವಿರಲಿ, ಫಲಕ್ಕೊಂದು ಜಯವಿರಲಿ, ಆ ಜಯವೇ ನಿಮ್ಮದಾಗಿರಲಿ ಎಂದು ಹೇಳ್ತಾ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ನಮಃ. ಈ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಈ ಥರ ಬೀಳ್ಕೊಡುಗೆ ಸಂಭ್ರಮ ಮಾಡ್ತಾರಂತ ಅಂದ್ಕೊಂಡಿದ್ದಿಲ್ಲ. ನಾನು ಅದು NSS ಕ್ಯಾಂಪ್ಗೆ ಅಂತ ಹೋದ್ಮೇಲೆ ಗೊತ್ತಾಯ್ತು. ಎಲ್ಲರೂ ಕರ್ಕೊಂಬೋದ್ರೆ ಹೋಗ್ರಿ, ಬಿಡಕ್ಕೆ ಹೋಗ್ಬಿಟ್ಟು NSS ಕ್ಯಾಂಪಿಗೆ ತುಂಬ ಎಂಜಾಯ್ ಇರ್ತದೆ. ಅಲ್ಲಿ ಎಂಜಾಯ್ ಮಾಡಿ ಬಂದಿದ್ದೀನಿ. ಇನ್ನೊಬ್ರಿಗೋಸ್ಕರ ಮಾಡಕ್ಕೆ ಹೋಗ್ಬೇಡ್ರಿ, ಏನು ಮಾಡಿದ್ರು ಮಾಡಕ್ಕೆ ಹೋಗ್ಬೇಡ್ರಿ, ನಮಗೆ ಚಂದ ಅನಿಸ್ತೇ ಎಲ್ಲದೂ ಮಾಡಿ. ಭವಿಷ್ಯದ ಕನಸ ಹೊತ್ತು ಬಂದ ನಮಗೆ ಜ್ಞಾನದ ಬೆಳಕು ನೀಡಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿದ ಈ ವಿದ್ಯಾದೇಗುಲಕ್ಕೆ ನಾವು ಸದಾ ಋಣಿ. ಗುರುಗಳ ಮಾರ್ಗದರ್ಶನ, ಸ್ನೇಹಿತರ ಜೊತೆಗಿನ ಆಟ ಪಾಠಗಳು ನಮ್ಮ ಜೀವನದ ಸುಂದರ ದಿನಗಳು. ಇಂದು ನಾವು ಈ ಕಾಲೇಜಿನ ಮೆಟ್ಟಿಲು ಇಳಿಯುತ್ತಿರಬಹುದು, ಆದರೆ ಇಲ್ಲಿ ಕಲಿತ ಸಂಸ್ಕಾರ ಮತ್ತು ಪಾಠಗಳು ನಮ್ಮ ಜೀವನದ ಉದ್ದಕ್ಕೂ ದಾರಿದೀಪವಾಗಲಿವೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಪ್ರಾಂಶುಪಾಲರ ವ್ಯಕ್ತಿತ್ವವೇ ನಮಗೊಂದು ಮರೆಯಲಾಗದ ಅದ್ಭುತ ಪಾಠವಾಗಿದೆ. First of all, thank you so much for teachers and my brothers and sisters for a beautiful and memorable farewell party to us. Today, a batch of 2025-2026 being a journey, I felt hopeful. Today, a 2 years journey comes to end, and the lifetime of promise to excellence, commitment and service. Today is a very emotional day for all of us. We are gathered here in this farewell party. First of all, I want to thank our teachers for their love, guidance and patience throughout our journey. You have not only taught us a lesson from textbook, but also valuable lesson of life. I still remember our first day, nervous face and new bags. Today we stand here as confidence and individual ready to face the world. This transformation was possible only because for our teachers, you did not teach the subject from textbooks. You taught us a lesson for life. Thank you for your patience and guidance. ತಸ್ಮೈ ಶ್ರೀ ಗುರುವೇ ನಮಃ. ಈ ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ಮಾಡಿರುವಂತಹ ನನ್ನ ನೆಚ್ಚಿನ ಜೂನಿಯರ್ಸ್ ಅವರಿಗೆ ಧನ್ಯವಾದಗಳು. ಮತ್ತು ಆರ್ಥಿಕವಾಗಿ ಅವರ ಪರಿಶುದ್ಧವಾದ ಮನಸ್ಸಿನಿಂದ ಇಂಥ ವಿಜೃಂಭಣೆಯಿಂದ ನಮ್ಮ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀರಿ. ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ. ಮನಸ್ಸಿನಲ್ಲಿ ಎಷ್ಟೇ ಹೊಸ ಆಲೋಚನೆಗಳು ಬಂದರೂ ಕಾಡೋದು ಹಳೆ ನೆನಪುಗಳು ಮಾತ್ರ ಎನ್ನುವ ಹಾಗೆ ಈ ಕಾಲೇಜಲ್ಲಿ ಕಳೆದಿರ್ತಕ್ಕಂಥ ಎಲ್ಲ ಕ್ಷಣಗಳು ಮೆಮೊರಿಯಾಗಿ ಉಳಿದಿರ್ತಾವೆ. ಯಾಕಂತಂದರೆ ಇಲ್ಲಿ ಅಷ್ಟು ಒಳ್ಳೆ ಮೆಮೊರಿ ಸಿಕ್ಕಿದವು. ಈ ಗೌರ್ಮೆಂಟ್ ಕಾಲೇಜ್ ಅನ್ನೋದಕ್ಕಿಂತ ಈ ಗೌರ್ಮೆಂಟ್ ಕಾಲೇಜ್ ಯಾವುದೇ ಪ್ರೈವೇಟ್ ಕಾಲೇಜ್ಗಿಂತ ಕಮ್ಮಿ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. As many of you know, today is my last day here, and I just wanted to take a memory to express my gratitude. It's been an incredible expression working with so a wonderful team, and I have learned too much from all of you. I am truly grateful for the support and friends. ಜ್ಞಾನದಿಂದ ಅಹಂಕಾರ ಬಂದರೆ ಅದು ವಿಷಕ್ಕೆ ಸಮಾನ. ಜ್ಞಾನದಿಂದ ಅಹಂಕಾರ ಬಂದರೆ ಅದು ವಿಷಕ್ಕೆ ಸಮಾನ. ಜ್ಞಾನದಿಂದ ವಿನಯ
ಅಮೃತಕ್ಕೆ ಸಮಾನ ಎಂದು ಹೇಳಿಕೊಟ್ಟು ಅಂತಹ ಜ್ಞಾನವನ್ನು ನಮ್ಮೆಲ್ಲರಿಗೂ ಉಣಬಡಿಸಿದ ನನ್ನ ನೆಚ್ಚಿನ ಎಲ್ಲ ಉಪನ್ಯಾಸಕರಿಗೂ ತುಂಬು ಹೃದಯದಿಂದ ನಾನು ಧನ್ಯವಾದಗಳನ್ನ ಕೇಳಿಕೊಳ್ಳುತ್ತೇನೆ. ಶಿಕ್ಷಕರ ಬಗ್ಗೆ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳುತ್ತಾರೆ, ಒಂದು ದೇಶ ಭ್ರಷ್ಟಾಚಾರ ಮುಕ್ತವಾಗಿ ಮತ್ತು ಸುಂದರ ಮನಸ್ಸಿನ ರಾಷ್ಟ್ರವಾಗಬೇಕಾದರೆ 3 ಪ್ರಮುಖ ಸಾಮಾಜಿಕ ಸದಸ್ಯರು ಬದಲಾವಣೆಯನ್ನು ತರಬಹುದು ಎಂದು ನಾನು ಬಲವಾಗಿ ಭಾವಿಸುತ್ತೇನೆ. ಅವರು ತಂದೆ ತಾಯಿ ಶಿಕ್ಷಕರು ನಮ್ಮ ಶಿಕ್ಷಣ ಮತ್ತು ಅಭಿವೃದ್ಧಿಗಾಗಿ ದಣಿವಿಲ್ಲದೆ ತಮ್ಮನ್ನು ತಾವು ಅರ್ಪಿಸಿಕೊಂಡ ನಮ್ಮ ಶಿಕ್ಷಕರಿಗೆ ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ನಾನು ಈ ಸಂದರ್ಭದಲ್ಲಿ ಬಯಸುತ್ತೇನೆ. ನಾವು ಸೆಕೆಂಡ್ ಪಿ ಸಾಕ್ತನವರಿಗೆ ಏನ್ ತರ ಸೆಂಡ್ ಅಪ್ ಮಾಡಿದ್ವು ಅದಕ್ಕಿಂತ ಚೆನ್ನಾಗಿ ಪ್ರಥಮ ಪಿ ವಿದ್ಯಾರ್ಥಿಗಳು ನಮಗೂ ಈ ಜಾಸ್ತಿನೇ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಣ್ಣ ಬಣ್ಣದ ಚಿಟ್ಟೆಗಳಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂದ್ರೆ ಅದು ಹೇಳೋಕೆ ಆಗ್ತಾ ಇಲ್ಲ. ಎಲ್ಲರಿಗೂ ಆಲ್ ದ ಬೆಸ್ಟ್ ಸೆಕೆಂಡ್ ಪಿ ವಿದ್ಯಾರ್ಥಿಗಳಿಗೆ ಹೇಳುತ್ತಾ ಥ್ಯಾಂಕ್ಸ್. ಯಾವ ದಾರಿಲಿ ಹೋಗ್ಬೇಕು ಯಾವ ದಾರಿಲಿಲ್ಲ ಅಂತೇಳಿ ಒಬ್ಬೊಬ್ರು ಸರಿನ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಇದೆ ಹೇಳ್ಬೇಕಂತೇಳಿ, ಆದ್ರೂ ಸ್ವಲ್ಪನೇ ಹೇಳ್ತೀನಿ, ಭಾಳ ಹೇಳಲ್ಲ. ನಾನು ಫಸ್ಟ್ ಹೇಳೋದಂದ್ರೆ ಪ್ರಿನ್ಸಿಪಾಲರ್ದು. ನಾವು ಪ್ರವಾಸಕ್ಕೆ ಹೋಗಿದ್ವಿ ಸ್ಟೋರಿಗೆ 7 ದಿನ. ಅಲ್ಲಿ ಮಾತ್ರ ಚೆನ್ನಾಗಿ ಎಷ್ಟು ಚೆನ್ನಾಗಿ ನಮ್ಗೆ ಇದನ್ನು ಕೊಟ್ಟಿದ್ದಾರೆ ಅಂದ್ರೆ ಒಂದು ಮೊದಲು ನೀವು ನಿಮ್ಮ ಗುರುಗಳಿಂದ ಜ್ಞಾನವನ್ನು ಕಲಿಯಿರಿ, ನಿಮ್ಮ ತಂದೆಯಿಂದ ಜ್ಞಾನವನ್ನು ಕಲಿಯಿರಿ, ಹೋರಾಟ ಕಲಿಯಿರಿ, ನಿಮ್ಮ ತಾಯಿಯಿಂದ ಒಳ್ಳೆಯ ಸಂಸ್ಕಾರವನ್ನು ಕಲಿಯಿರಿ. ಉಳಿದಿದ್ದನ್ನು ಈ ಜಗತ್ತೇ ಕಾಲಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ತಾನೇ ಕಲಿಸುತ್ತಾ ಹೋಗುತ್ತದೆ ಎಂದು ಹೇಳುತ್ತೇನೆ. ಇಂದ ಅನಿಸಿಕೆ ಮೊದಲನೆಯದಾಗಿ ಆಂಗ್ಲ ಭಾಷೆಯ ಉಪನ್ಯಾಸಕರಾದ ಶಿವಶರಣ್ ಸರ್ ಅವರಿಂದ ಒಂದೆರಡು ಮಾತು ಆಡಲು ಬಯಸುತ್ತೇನೆ. ಪ್ರತಿ ಕ್ಷಣ ಹೇಳ್ತಿದ್ರು ಪ್ಲಾನಿಂಗ್ ಅಲ್ಲಿ ಆಗಿರ್ಬೋದು. ಯಾಕಪ್ಪ ಇದನ್ನ ಒಂದು ಡೆಕೋರೇಷನ್ ಮಾಡಿದ್ವಿ ಅಂತಂದ್ರೆ ಆ ಡೆಕೋರೇಷನ್ ಅನ್ನೊಂದು ಅರ್ಥವನ್ನು ಕೊಟ್ಟು ನನ್ನ ಭಾಷಣವನ್ನು ಮುಗಿಸ್ತೀನಿ. ನೋಡಿ, ಪ್ರಥಮವಾಗಿ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಒಂದು ಗ್ರೂಪ್ ಫೋಟೋಗಳನ್ನು ಹಾಕಿದೀವಿ. ಅವರೆಲ್ಲರೂ ಒಗ್ಗೂಡಿ ಬಲಗಾಲಿಟ್ಟು ಬಂದಾಗ ಗರಿಗಳ ಚಿಗುರುತ್ತವೆ. ಆ ಗರಿಗಳ ಚಿಗುರಿಗೆ ನಿಮ್ಮ ಮನಸ್ಸಿನಲ್ಲಿ ಚಿಗುರಿ ಆ ಗಡಿಗೆ ರೂಪದಲ್ಲಿರ್ತಕ್ಕಂಥ ನಿಮ್ಮ ತಲೆಗಳಲ್ಲಿ ಕೆಟ್ಟ ಯೋಚನೆಗಳನ್ನು ಹೋಗಲಾಡಿಸುವುದೇ ವಿಘ್ನೇಶ್ವರ. ಆ ವಿಘ್ನೇಶ್ವರ ಹೋಗಲಾಡಿಸಿರ್ತಕ್ಕಂಥ ಪ್ರತಿಯೊಂದನ್ನು ಜ್ಞಾನ ತುಂಬುವವರೇ ಇಲ್ಲಿ ಕುಂತಿರ್ತಕ್ಕಂಥ ಪ್ರತಿಯೊಬ್ಬ ಉಪನ್ಯಾಸಕರು. ತುಂಬಿರ್ತಕ್ಕಂಥ ಉಪನ್ಯಾಸಕರ ಜ್ಞಾನವನ್ನು ನೀವು ಎತ್ತಿ ಹಿಡಿಯುವುದೇ ಅದೇ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕನಕೇರಿ ವಿದ್ಯಾರ್ಥಿಗಳು. ಇಷ್ಟು ಇದರ ಅರ್ಥ. ಸೊ ನಿಮ್ಮ ಸ್ಟೂಡೆಂಟ್ಸಿಗೆ ಒಂದು ಕಿವಿ ಮಾತು ಏನು ಅಂತಂದರೆ, ಕಲಿಕೆ ಅನ್ನೋದು ಇಟ್ ಈಸ್ ಅ ಲೈಫ್ ಲಾಂಗ್ ಪ್ರಾಸೆಸ್. ಜೀವನದುದ್ದಕ್ಕೂ ನೀವು ಕಲಿತಾನೆ ಹೋಗಬೇಕಾದ್ರೆ ಆಗುತ್ತೆ. ಬಟ್ ಕಲಿಯೋದಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನೀವು ಕಲಿತಾ ಇದ್ದೀರಾ ಅಂತಂದರೆ ಅದಕ್ಕಿಂತ ಮುಂಚೆ ನೀವು ಏನಕ್ಕೆ ಆ ವಿಷಯದ ಬಗ್ಗೆ ತಿಳ್ಕೊಳ್ತಾ ಇದ್ದೀರಾ, ಅದರ ಉದ್ದೇಶ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ಉದ್ದೇಶನೇ ಗೊತ್ತಿಲ್ಲದೆ ಸುಮ್ಮನೆ ಕಲಿತಾ ಹೋದರೆ ಓದ್ತಾ ಹೋದರೆ ಇಟ್ ಈಸ್ ವೇಸ್ಟ್ ಅಂತ ಅನಿಸುತ್ತೆ, ರೈಟ್? ಸೊ ದ್ಯಾಟ್ ಇಫ್ ಯು ಫಸ್ಟ್ ಟು ಸೆಟ್ ದಿ ಗೋಲ್ and start your journey of learning, then only it became worthful, right? So ಒಂದು ಗುರಿಯನ್ನು ಇಟ್ಕೊಡ್ರಿ, ಆಮೇಲೆ ನಿಮ್ಮ ಕಲಿಕೆಯನ್ನು ಸ್ಟಾರ್ಟ್ ಮಾಡಿರಿ, ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಆಂಗ್ಲ ಭಾಷೆಯಲ್ಲಿ ಒಬ್ರು ಏನು ಹೇಳ್ತಾರೆ ಅಂತೇಳಿದ್ರೆ, ಯಾರೋ ಒಬ್ಬರು ಯೋಗಿನ್ ಅಂತೇಳಿ ಒಬ್ಬ ಅವನಿಗೆ ದುಡ್ಡನ್ನು ಲೆಕ್ಕ ಹಾಕೋದಷ್ಟು ಒಂದು ದುಡ್ಡು ಸಂಪಾದನೆ ಮಾಡಿರ್ತಾನೆ. ಆ ಸಂಪಾದನೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕೋಟಿಗಟ್ಟಲೆ, 100 ಕೋಟಿ, ಅಬ್ಜಗಟ್ಟಲೆ, ಕೋಟಿಗಟ್ಟಲೆ ಅವನ ಹತ್ರ ದುಡ್ಡು ಇರುತ್ತೆ. ಬಟ್ ಸಾವು ಅಂತೇಳಿ ಬಂದಾಗ ಅವನಿಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಯಮರಾಯ ಬರ್ತಾನೆ, ನೋಡಪ್ಪ ನಿಂದು ಸಮಯ ಮುಕ್ತಾಯವಾಯಿತು, ನೀನು ಹೋಗ್ಬೇಕು ಅಂತ ಹೇಳ್ತಾನೆ. ಬಟ್ ಅವಾಗ ಹೇಳ್ತಾನೆ, ನಾನು ಇನ್ನೂ ಏನೂ ಅನುಭವಿಸಿಲ್ಲ, ನಾನು ಏನು ಮಾಡಿದ್ದೀನಿ, ದುಡ್ಡೆಲ್ಲ ಹಂಗೆ ಸ್ಟಾಕ್ ಹಾಕಿಬಿಟ್ಟಿನಿ, ನನಗೆ ಒಂದು 2 ಮಿನಿಟ್ಸ್ ಟೈಮ್ ಕೊಡು ಅಂತ ಕೇಳಿದಂತ. ಎಷ್ಟು ನಿಮಿಷ? 2 ನಿಮಿಷ ಟೈಮ್ ಕೇಳಿದಂತ. ಬಟ್ ಯಮರಾಜ್ ಹೇಳಿದಂತೆ, ಆ ಒಂದು 2 ನಿಮಿಷ ನಿಮಗೆ ಕೊಡೋಕ್ಕಾಗೋದಿಲ್ಲ, ನಿಮಗೆ ಸಮಯ ಮುಗೀತು ಅಂತ ಹೇಳಿದಂತ. ಬಟ್ ಲಾಸ್ಟ್ ಏನು ಮಾಡಿದಂತೆ, 1 ನಿಮಿಷನಾಗಾದ್ರೂ ಟೈಮ್ ಕೊಡು ಅಂತ ಹೇಳಿದಂತ. 1 ನಿಮಿಷ ಏನಾಯ್ತು, ಟೈಮನ್ನು ಕೊಡಲಿಲ್ಲ. ಪರ್ 1 ಸೆಕೆಂಡ್ ಆದರೂ ಕೊಡು ಅಂತ ಹೇಳಿದಂತ, ಆ ಸೆಕೆಂಡ್ ಕೂಡ ಸಿಗಲಿಲ್ಲ ಅಂತ. ಅಂದರೆ ಎಷ್ಟೋ ಕೋಟಿ ನಾವು ದುಡ್ಡನ್ನು ಮಾಡಿದರೂ ಕೂಡ 1 ನಿಮಿಷದ ಟೈಮಿಗೆ ಅದು ಸರಿ ಸಮ ಆಗಲು ಸಾಧ್ಯವಿಲ್ಲ. ಅದೇ ರೀತಿಯಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ದಿನ ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಎಜುಕೇಷನ್ ಬಗ್ಗೆ ಏನು ಮಾಡಬೇಕು, ನೀವು ಮಿಸ್ಟಿಂಗ್ ಮಾಡ್ಕೊಳ್ಳಾರ್ದಂಗೆ ನೀವು ಸ್ಟಡಿಯನ್ನು ಮಾಡ್ತಾ ಇರಬೇಕು. ಇನ್ನೂ 1 ತಿಂಗಳ ಇದೆ ಅಂತೇಳಿ ನೀವು ಲೇಜನ್ ಮಾಡಬಾರ್ದು.
ನಾನು ಈಗ ಹೇಳಿದೆ, ಇದು ಬರ್ತಾ ಬರ್ತಾ ಮಹಿಳೆಯರ ಯುಗನೇ ಆಗ್ತಾ ಇದೆ ಅಂತೇಳಿ. ಯಾಕಂದರೆ ನಮ್ಮ ಕಾಲೇಜಲ್ಲಿ 75 ಜನ ವಿದ್ಯಾರ್ಥಿಗಳಲ್ಲಿ ಒಬ್ಬನೇ ಹುಡುಗ, 74 ಜನ ವಿದ್ಯಾರ್ಥಿನಿಯರಿದ್ದಾರೆ. ಇಲ್ಲಿ ಕೂಡ ಈ ವಿದ್ಯಾರ್ಥಿಗಳ ಸಂಖ್ಯೆ ಹೋಲಿಸಿದ್ರೆ ಸುಮಾರು 3 ಪಟ್ಟು ವಿದ್ಯಾರ್ಥಿನಿಯರನ್ನೇ ನಾವು ಕಾಣ್ತಾ ಇದ್ದೀವಿ. ಓದೋದ್ರಲ್ಲಾಗಿರ್ಬೋದು, ಶಿಸ್ತಿನಲ್ಲಾಗಿರ್ಬೋದು, ಛಲದಲ್ಲಾಗಿರ್ಬೋದು ವಿದ್ಯಾರ್ಥಿನಿಯರೇ ಮುಂದುವರಿತಾ ಇರೋದ್ರಿಂದ ಬಹುಶಃ ನಾವು ನೀವೆಲ್ಲ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಜೀವಿಗಳ ಸಾಲಿಗೆ ಮುಂದೆ ಸೇರ್ಬೋದು. ಈ ಮಾತು ಕೇಳಿ ನಿಮ್ಗೆ ಆಶ್ಚರ್ಯ ಆಗಿದ್ರೆ ಚಪ್ಪಾಳೆ ಬಿಡ್ರಿ, ಸಂತೋಷ ಆಗಿದ್ರೆ ಸಿಗೋಡ್ರಿ. ಸುಮ್ಮನೆ ತಮಾಷೆ ಹೇಳಿದೆ ನಾನು. ನಮಗೆಲ್ಲ ವಿದ್ಯಾರ್ಥಿಗಳು ಒಂದೇ. ನಾವು ಇಷ್ಟೊತ್ತು ಎಲ್ಲ ಉಪನ್ಯಾಸಕರು, ವಿದ್ಯಾರ್ಥಿಗಳು ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ನಾನು ಇಲ್ಲಿ ಒಂದು ಗಮನಿಸಿದೆ, ಈ ಸಾರಿ ನಿರೂಪಣೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳ ಭಾಷೆ ತುಂಬ ಚೆನ್ನಾಗಿದೆ. ಯಾಕಂದರೆ ಪ್ರತಿ ಸಾರಿಗೆ ಹೋಲಿಸಿದಾಗ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಕಾಲಕ್ಕೆ ಎಲ್ಲ ವಿದ್ಯಾರ್ಥಿಗಳನ್ನು ತಿದ್ದಿರೋದ್ರಿಂದ ಈ ಸಾರಿ ಅವರ ಉಚ್ಚಾರಣೆ ಆಗಿರ್ಬೋದು, ಭಾಷಾ ಪ್ರಯೋಗ ಆಗಿರ್ಬೋದು ತುಂಬ ಚೆನ್ನಾಗಿತ್ತು. ಆದ್ದರಿಂದ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೇನೆ. ಈ ಕಾಲೇಜು ಭಾಳಷ್ಟು ಬದಲಾವಣೆಯನ್ನು ಕಂಡಿದೆ. ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ, ಪಾಸಿಟಿವ್ ಆಗಿರ್ತಕ್ಕಂಥ ಚೇಂಜಸ್ಸನ್ನು ಕೂಡ ನಾನು ನೋಡಿದ್ದೀನಿ. ಈ ಒಂದು ಕಾಲೇಜಿನ ಪ್ರಾಚಾರ್ಯರು ಅವರು ಭಾಳಷ್ಟು ಶ್ರದ್ಧೆಯಿಂದ ಈ ಒಂದು ಕಾಲೇಜಿನ ಉನ್ನತ ಸ್ಥಾನಕ್ಕೆ ಏರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಮ್ಮೆಲ್ಲ ಉಪನ್ಯಾಸಕರು ಕೂಡ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇದೆಲ್ಲ ಸಾರ್ಥಕ ಆಗಬೇಕಂದ್ರೆ ಅದು ಕೇವಲ ನಿಮ್ಮಿಂದ ಮಾತ್ರ ಸಾಧ್ಯ. ಆದ್ದರಿಂದ ತಮ್ಮೆಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ, ಒಳ್ಳೆಯ ಫಲಿತಾಂಶ ಬರಲಿ. ಮುಂದೆ 10 ವರ್ಷದ ನಂತರ ನೀವು ನೋಡಿಕೊಂಡಾಗ ನೀವು ಒಳ್ಳೆಯ ಸ್ಥಾನದಲ್ಲಿ ಇರಲಿ ಅಂತ ಹೇಳ್ತಾ ನನಗೆ 4 ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತ್ರ ಮುಗಿಸ್ತಾರೆ. ನಮ್ಮ ಪ್ರಾಚಾರ್ಯರ ಒಂದು ಉದ್ದೇಶ ಏನಪ್ಪ ಅಂದರೆ 3D ಎನ್ನುವಂಥ ಒಂದು ಸ್ಲೋಗನ್ ಮಾಡ್ಕೊಂಡಿದ್ದಾರೆ ಅವರು. 3 ಅಂದರೆ 3, D ಅಂದರೆ ಡೈಮಂಡ್ಸ್. 3 ವಿಭಾಗದವರು ಕೂಡ ವಜ್ರವಿದ್ದಂತೆ ಅನ್ನುವಂಥ ಒಂದು ಉತ್ಸಾಹವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಉಪನ್ಯಾಸಕ ವರ್ಗ ಅಥವಾ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರ ಬದುಕೇನಿರುತ್ತಲ್ಲಪ್ಪ ಅಂದರೆ ಒಂದು ಅತ್ಯಂತ ಅದ್ಭುತವಾದ ಬದುಕದು. ಹರಿಯುವ ನೀರಿದ್ದಂಗಿದೆ, ಸದಾ ಯಾವಾಗಲೂ ಫ್ರೆಶ್ ಇದ್ದೇ ಇರ್ತೈತೆ. ಯಾಕಂದ್ರೆ 2 ವರ್ಷ ನೀವು ಮುಂದೆ ಹೋಗ್ತೀರಿ, ನಿಮ್ಮಿಂದ ಹಾಗೆ ಮತ್ತೊಬ್ರು ಬರ್ತಾ ಇರ್ತಾರೆ, ಮುಂದೆ ಹೋಗ್ತಾ ಇರ್ತೀರಿ, ಇನ್ನು ಬರ್ತಾ ಇರ್ತಾರೆ. ನಾವು ಹೊಸ ಮುಖಗಳನ್ನ, ಹೊಸ ಪ್ರತಿಭೆಗಳನ್ನ, ಹೊಸ ಜನರ ಜೊತೆಗೆ ನಮ್ದು ಸಿಟ್ಟಿರ್ಬೋದು, ಸಂತೋಷ ಇರ್ಬೋದು, ಎಲ್ಲ ಏನೋ ಭಾವನೆಗಳನ್ನ ನಿಮ್ಮ ಜೊತೆಗೆ ವ್ಯಕ್ತಪಡಿಸಿರ್ತೀವಿ ನಾವು. ಒಂಥರ ನಾವು ಉಪನ್ಯಾಸಕ ವರ್ಗದವರು ಅಂತ ಹೇಳಿದ್ರೆ, ಎಸ್ಪೆಷಲಿ ನಾನೇನಪ್ಪ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿದೆ, ನಾನು ನನ್ನ ಬಗ್ಗೆ ಹೇಳುತ್ತಿಲ್ಲ, ಸ್ವಲ್ಪ ನನಗೆ ಭಾವನೆಗೆ ಸಿಟ್ಟು ಬರುತ್ತೆ. ನನಗೆ ಸಿಟ್ಟು ಅನ್ನೋದು ಅಷ್ಟು ಫಾಸ್ಟ್ ಬರುತ್ತಾ ಅಷ್ಟೇ ನನ್ನ ಮನಸ್ಸಿನೊಳಗಡೆ ನಾನೇನಾದ್ರೂ ನಿಮ್ಮ ಬಗ್ಗೆ ಅನುಕಂಪ ಇಟ್ಕೊಂಡಿರ್ತೀನಿ ಅಂತ ತೋರಿಸ್ತಂಗಿಲ್ಲ ಅಷ್ಟೇ. ನಾನು ಕೇವಲ ಸಿಟ್ಟನ್ನು ಮಾತ್ರ ತೋರಿಸ್ತೀನಿ ನಿಮ್ಮಿಂದ. ನಿಮ್ಮ ಬಗ್ಗೆ ಇರುವಂಥ ಪ್ರೀತಿ ಅನುಕಂಪವನ್ನು ಯಾವತ್ತೂ ತೋರ್ಸಕ್ ಹೋಗಲ್ಲ. ಅದು ನನ್ನ ಒಳಗಡೆ ಇರ್ತೈತೆ. ಅದಕ್ಕೆ ಯಾಕಂದ್ರೆ ಮುದ್ದು ಮಾಡ್ಬೇಕು ಮಕ್ಕಳು ಇಲ್ಲಂತಲ್ಲ, ಮುದ್ದು ಜಾಸ್ತಿ ಮಾಡಿದ್ರೆ ಅದು ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಮುಂದೆ ನಿಮ್ಮನ್ನು ಜಾಸ್ತಿ ನಾನೇನಂತ ಹೇಳಿದ್ರೆ ಹೊಗಳಕ್ಕೆ ಹೋಗಲ್ಲ, ನಿಮ್ಮ ಬಗ್ಗೆ ನಾನೇನು ಜಾಸ್ತಿ ಇದು ಮಾಡಕ್ ಹೋಗಲ್ಲ. ನನ್ನ ಉಪನ್ಯಾಸಕ ವೃತ್ತಿಯ ಬಗ್ಗೆ ಎಲ್ಲ ಉಪನ್ಯಾಸಕರ ವೃತ್ತಿನೂ ಕೂಡ ಹಾಗೆ ಇರ್ತದೆ. ಏನಪ್ಪಾ ಅಂತ ಹೇಳಿದ್ರೆ, ನಮಗೆ ಕರ್ತವ್ಯವೇ ದೇವರು. ಕೆಲಸ ಅಂದ್ರೆ ನಮಗೆ ದೇವರಿದ್ದಂಗೆ. ನಾವು ದಿನನಿತ್ಯ ನಮ್ಮ ಬಗ್ಗೆ ಹೇಳ್ತೀವಿ. ಅಮೃತ್ಸರ್ ಗೊತ್ತಿದೆ, ಇವನ್ ಸಂಡೇ ಸಹಿತ ಬಂದು ಕಾಲೇಜಿಗೆ ಕುಂತಿರೋದು. ನಾನು ಸಂಡೇ ಸಹಿತ ಬಂದು ಕಾಲೇಜಿನಾಗ ಕೆಲಸ ಮಾಡ್ತೇನೆ. ಹಾಗಾಗಿ ನಾನೊಬ್ಬ ಉಪನ್ಯಾಸಕ. ಶಿಕ್ಷಣ ನೀಡುವುದೇ ನನ್ನ ಧರ್ಮ, ಈ ಕಾಲೇಜು ನನ್ನ ದೇವಾಲಯ, ವಿದ್ಯಾರ್ಥಿಗಳೇ ನನ್ನ ದೇವರು, ಬೋಧನೆ ನನ್ನ ಪೂಜೆ, ವಿದ್ಯಾರ್ಥಿಗಳ ಸಾಧನೆ ನನಗೆ ಪುಣ್ಯ ಪ್ರಸಾದವಯ್ಯ. ನೀವು ಕೊಡುವಂಥ ಫಲಿತಾಂಶ ಐತಲ್ಲ, ಅದು ನನಗೆ ಪ್ರಸಾದ ಇದ್ದಂಗೆ ಅದು. ಹಾಗಾಗಿ ನಾವೇನು ಶ್ರಮ ಪಡಕತ್ತೀವಿ ಎಲ್ಲ ಉಪನ್ಯಾಸಕರು, ನಾವೇನು ನಿಮಗೆ ಎಲ್ಲ ರೀತಿಯಾಗಿ ಆತ್ಮೀಯವಾಗಿ, ಸಿಟ್ಟಾಗಿ, ಇನ್ನೇನೋ ವಿಧಾನಗಳ ಮೂಲಕವಾಗಿ ನಿಮ್ಮಲ್ಲಿ ಬಂದು ನಿಮ್ಮನ್ನು ಮಾತಾಡಿಸ್ತೀವಿ, ನಿಮ್ಮ ಜೊತೆಗೆ ಬೆರಿತೀವಿ ಅಂದರೆ ನೀವು ಅರ್ಥ ಮಾಡಿಕೊಳ್ಬೇಕಾಗಿದೆ ನಿಮ್ಮಲ್ಲಿ ಆ ಶಕ್ತಿ ಅಡಕವಾಗಿದೆ ಅಂತ. ನಿಮ್ಮ ಹೆಸರನ್ನ ಕರೆದು ನಾವು ಹೇಳಕತ್ತೀವಿ ಅಂದರೆ ನಿಮ್ಮಲ್ಲಿ ಏನೋ ಒಂದು ಅಟ್ರಾಕ್ಟಿವ್ ಪರ್ಸನಾಲಿಟಿ ಇದೆ. ಅದು ಹಾಸ್ಯನ ಇರ್ಬೋದು ಅಥವಾ ನಿಮ್ಮ ಸ್ವಭಾವ ಇರ್ಬೋದು ಅಂತ ನಿಮ್ಮ ಹೆಸರನ್ನ ನೆನ್ಪಿಟ್ಕೊಳ್ಳುವಂಥದ್ದು. ನಾವು ವಿದ್ಯಾರ್ಥಿ ಆಗಿದ್ದಾಗ ನಮ್ಮ ಹೆಸರನ್ನು ಉಪನ್ಯಾಸಕ್ಕೆ ಗೊತ್ತೇ ಇರ್ತಿದ್ದಿಲ್ಲ. ಹಾಗೆಲ್ಲೋ ಒಂದು ಮೂಲೆಯಲ್ಲಿ ಕುಂತ್ಕೊಂಡು ಬಂದವ್ರು ಇಷ್ಟು ಇವತ್ತು ಸ್ಥಾನಕ್ಕೆ ಬಂದೀವಿ. ನಿಮ್ಮ ಹೆಸರನ್ನು ಹೇಳ್ತೀವಿ ಅಂದರೆ ನೀವು ಪುಣ್ಯವಂತರು. ನೀವು ಕೂಡ ನಮ್ಮ ಹಾಗೆ ನಮ್ಗಿಂತ ಉನ್ನತವಾದಂಥ ಹುದ್ದೆಯನ್ನು ಹೊಂದಬೇಕೆನ್ನುವಂಥದ್ದು ನಮ್ಮ ಮನಸ್ಸಿಗೆ. ಹಾಗಾಗಿ ಗೆಲುವು ಅನ್ನುವಂಥದ್ದು ಇದೆಯಲ್ಲ, ನಿಮಗೆ ಒಂದೇ ದಿನದಲ್ಲಿ ಸಿಗುವಂಥದ್ದಲ್ಲ.
ಒಂದು ವರ್ಷ ಕಲಿತಂಥ ಪಾಠವನ್ನ, ಒಂದು ವರ್ಷ ಕಲಿಸಿದಂಥ ವಿದ್ಯೆಯನ್ನ 3 ತಾಸು ಎಂಬ ಪರೀಕ್ಷೆಯಲ್ಲಿ ಬರಿಬೇಕಾಗತ್ತೆ. ನೀವು 3 ತಾಸಿನಲ್ಲಿ ಬರಿಬೇಕು. ಆ ಬರೆಯುವ ಸಮಯದಲ್ಲಿ ಹೆಂಗಿರ್ಬೇಕು ನಿಮ್ಮ ಮನಸ್ಥಿತಿ ಅಂತ ಹೇಳಿದ್ರೆ, ಬಹಳಷ್ಟು ಏನಂತ ಹೇಳಿದ್ರೆ ತಾಳ್ಮೆಯಿಂದ ಇರಬೇಕು, ಪ್ರಶಾಂತವಾಗಿರ್ಬೇಕು, ಮತ್ತು ನಿಮ್ಮ ನೆನಪಿನ ಸಾಮರ್ಥ್ಯ ಚೆನ್ನಾಗಿರ್ಬೇಕು. ಪರೀಕ್ಷೆ ನಿಂತಿರುವುದು ನಿಮ್ಮ ನೆನಪಿನ ಶಕ್ತಿಯ ಮೇಲೆ. ಹಾಗಾಗಿ ಗೆಲುವೆನ್ನುವಂಥದ್ದು ಒಂದೇ ದಿನದಲ್ಲಿ ಸಿಗುವುದಲ್ಲ, ಅದು ಸಿಗುವ ವಸ್ತುನು ಕೂಡ ಅಲ್ಲ. ಅದೊಂದು ನಿರಂತರ ಪರಿಶ್ರಮದಿಂದ. ಬೈದು ಹೇಳುವಂಥದ್ದು ಯಾವತ್ತು ಬುದ್ಧಿಗೆ ಹೇಳ್ತಾರೆ ಹೊತ್ತು ಕೆಟ್ಟದಕ್ಕೆ ಯಾರು ಹೇಳಲ್ಲ. ನಿಮ್ಗೆ ಏನಾದ್ರು ಬೈದ್ರೆ ನಮ್ಗೇನು ಉಣ್ಣಕ್ಕೆ ತಿನ್ನಕ್ಕೆ ಬರ್ತನ್ರಿ? ನೀನು ಬೆಳ್ಳಿ ಬಂಗಾರ ಬರ್ತದೆ ಬೈದ್ರಂದ್ರೆ ಯಾಕೆ ಬೈತೀವಲ್ಲ? ನಮ್ಮ ಮಕ್ಕಳಿಗೆ ಬೇರಾಗಲ್ಲ ಕೆಲವು ಸಲ ನಮ್ಮಿಂದ. ಮಕ್ಕಳಿಗಿಂತ ಹೆಚ್ಚು ನಿಮ್ಮ ಬಗ್ಗೆ ಕಾಳಜಿ ವಹಿಸಿರ್ತೀವಿ ನಾವು, ನಿಮ್ಮ ಜೊತೆಗೆ ಆತ್ಮೀಯತೆ ಬೆಳೆಸ್ಕೊಂಡಿರ್ತೀವಿ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಗುರುವಿನ ಎಲ್ಲ ಶಿಕ್ಷಕರಂಗ ತಮ್ಮ ಮಕ್ಕಳ ಬಗ್ಗೆ ಕಾಳಜಿ ಇರಲ್ಲ. ಕೆಲವು ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇರ್ತಾವ್ರಿಗೆ. ಹಾಗಾಗಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳೇನಂತ ಹೇಳಿದ್ರೆ ಚೆನ್ನಾಗಿ ಓದ್ರಿ. ಇಲ್ಲಿ ಬಹಳಷ್ಟು ಮಾತಾಡೋದಿದೆ, ನಾನು ಬೇರೆ ಟೈಮ್ನಾಗ ಬೇಕಾದ್ರೆ ಮಾತಾಡ್ತೀನಿ. ಯಾಕಂತ ಹೇಳಿದ್ರೆ ನನಗೆ ಈ ವರ್ಷದ ವಿಶೇಷ ದ್ವಿತೀಯ PUC ವರ್ಗದ ನಮ್ಮ ವಿದ್ಯಾರ್ಥಿಯರ ಬಗ್ಗೆ ಹೇಳೋದಾದ್ರೆ, ನಾನು 1-2-3 ವಿದ್ಯಾರ್ಥಿಗಳನ್ನ ಎಲ್ಲರ ಮುಂದೆನೂ ಕೂಡ ಮಗಳೇ ಅಂತ ಕರಿತಿರ್ತೀನಿ. ಅದು ಕೆಲವು ಸರಿ ಏನನ್ಸುತ್ತಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತ ಅನಿಸ್ಬೋದು. ನಾನು ಹೃದಯಪೂರ್ವಕವಾಗಿ ಅದನ್ನು ಕರಿತೀನಿ, ತಾಂಬಿಕವಾಗಿ ಅಲ್ಲ. ಇವತ್ತು ಎಲ್ಲ ವಿದ್ಯಾರ್ಥಿಗಳು ಕೂಡ ಏನಂತ ಹೇಳಿದ್ರೆ ನನಗೆ ಮಕ್ಕಳ ಸಮಾನ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮುಖ್ಯ ಅತಿಥಿಯನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಅವರು ಇದೇ ಕಾಲೇಜಿನ, ಇದೇ ಊರಿನ, ಇದೇ ಒಂದು ಮಣ್ಣಿನಲ್ಲಿ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನು ನಿಮ್ಮಂತೆಯೇ ವಿದ್ಯಾರ್ಥಿಗಳಾಗಿ ಮುಗಿಸಿರ್ತಕ್ಕಂಥವರು. ಅವರ ಒಂದು ಪರಿಚಯ ಮಾಡ್ತಕ್ಕಂಥದ್ದು ನನ್ನ ಒಂದು ಸೌಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ಕಡೆ ಹೇಳ್ತಾರೆ, ಕವಿಗಳು ಕವಿತೆಗಳನ್ನು ಬರೀತಾರೆ. ಆದರೆ ಆ ಕವಿತೆ ಅದಕ್ಕೆ ಹೆಸರು ತಂದು ಕೊಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಗಾಯಕ. ಒಬ್ಬ ಕವಿ ಭಾಳ ಸುಮಾರಾಗಿರ್ತಕ್ಕಂಥ ಪದ್ಯವನ್ನು ಬರೆದಿರ್ತಾನೆ, ಅದನ್ನು ಅದ್ಭುತವಾಗಿ ಆಡಿ ಅದಕ್ಕೆ ಜನಪ್ರಿಯತೆಯನ್ನು ತಂದುಕೊಡ್ತಾರೆ. ಹಾಗೆ ಒಬ್ಬ ಅದ್ಭುತವಾದ ಕವಿ ಭಾಳ ಅರ್ಥಪೂರ್ಣವಾದ ಕವಿತೆಯನ್ನು ಬರೆದಿರ್ತಾರೆ, ಅದನ್ನು ಭಾಳ ನೀರಸವಾಗಿ ಆಡಿ ಅದರ ಒಂದು ಘನತೆಯನ್ನು ಕಡಿಮೆ ಮಾಡ್ತಕ್ಕಂಥ ಕಡಿಮೆ ಆಗುತ್ತದೆ. ಸಾಮಾನ್ಯವಾಗಿ ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನಾವು ಕಾಣ್ತೇವೆ, ಈ ಸಾಧನೆಯನ್ನು ಮಾಡಿದವರು. ಆ ಸಾಧನೆ ಮಾಡಿದವರೆಲ್ಲರೂ ಸಿಟಿಯಿಂದ ಬಂದವರಲ್ಲ, ಎಲ್ಲ ಹಳ್ಳಿಯಿಂದ ಬಂದಿರೋರನ್ನೇ ನಾವು ಕಾಣ್ತೀವಿ ನಾವು. ಆಮೇಲೆ ಶ್ರೀಮಂತರಲ್ಲ ಅವರು. ಸಾಧನೆ ಮಾಡಿರೋರು ನಾವು ಇತಿಹಾಸವನ್ನೊಮ್ಮೆ ಪುಟಗಳನ್ನು ತೀರಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ, ದೊಡ್ಡ ದೊಡ್ಡ ಸಾಧನೆ ಮಾಡಿರೋರು ದೊಡ್ಡ ದೊಡ್ಡ ಕುಟುಂಬದಿಂದ ಬಂದವರಲ್ಲ, ಒಂದೇ ನಮ್ಗೆ ಗೊತ್ತಾಗೋದು. ಆಮೇಲೆ ಅವರೆಲ್ಲ ನಗರಗಳಿಂದ ಬಂದವರಲ್ಲ, ಹಳ್ಳಿಯಲ್ಲಿ ಯಾವುದೇ ಅವಕಾಶಗಳು, ಸೌಲಭ್ಯಗಳು ಕೊರತೆ ಇದ್ದರೂ ಕೂಡ ಕೊರತೆಯಲ್ಲೇ ಅವ್ರು ಬೆಳೆದು ಬರ್ತಕ್ಕಂಥ ಮನೋಭಾವವನ್ನು ಹೊಂದಿರತಕ್ಕಂಥವರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ನಿಮಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಗೊತ್ತು. ನಿಮಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಕನ್ನಂಬಾಡಿ ಅಣೆಕಟ್ಟು ಕಟ್ಟಿದರು. ಡಾಕ್ಟರ್ ರಾಜ್ಕುಮಾರ್ ಅವರು ಅದ್ರ ಬಗ್ಗೆ ಸಿನಿಮಾದಲ್ಲಿ ಒಂದು ಹಾಡು ಆಡ್ತಾರೆ, ವಿಶ್ವೇಶ್ವರಯ್ಯ ಕನ್ನಂಬಾಡಿಯ ಕಟ್ಟದಿದ್ದರೆ ಅಂತೇಳಿ, ಆಗುತ್ತಿದ್ದೇ ನಾಡು ಅಂತೇಳಿ. ಅಂಥ ಒಂದು ಕನ್ನಂಬಾಡಿ ಅಣೆಕಟ್ಟೆಯನ್ನು ಕಟ್ಟಿದಂತಹ ಮಹಾನ್ ವ್ಯಕ್ತಿ ವಿಶ್ವೇಶ್ವರಯ್ಯನವರು ಹುಟ್ಟಿದ್ದು ಮುದ್ದೇನಹಳ್ಳಿ ಅಂತಕ್ಕಂಥ ಒಂದು ಸಣ್ಣ ಊರಿನಲ್ಲಿ. ಸಣ್ಣ ಫೋಟೋಸ್ ಕೊಡಿ. D. 3 means arts, commerce and science. D means diamonds. So always these diamonds will become, explore their talent as well as their knowledge. Perfect person in the society. Thank you so much. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ.
ಅವ್ರದ್ದು. ಅಲ್ಲಿ ಅವರು ತಮ್ಮ ಕವಿತೆಯನ್ನು ವಾಚನ ಮಾಡಿ ನಿಮ್ಮ ಸಲುವಾಗಿ ಮತ್ತೆ ಅಲ್ಲಿಂದ ಬೇಗ ಮತ್ತೆ ಬಂದಾರ. ಅಟ್ಲೀಸ್ಟ್ ಲಾಸ್ಟ್ ನಮ್ಗೆ ಯಾರು ವೇತ್ ಮೇಲೆ ಸಿಕ್ಕಾರ. ಹಾಗಾಗಿ ಜೋರಾಗಿ ಮೇಡಮ್ ಅವರು ಬಂದು ಅದೇ ರೀತಿಯಾಗಿ ಈ ಸನ್ಮಾನ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರಿಯಾಗಿರ್ತಕ್ಕಂಥ ನನ್ನೆಲ್ಲ ಅನ್ನದಾತ ಪ್ರಭುಗಳಾಗಿರ್ತಕ್ಕಂಥ ದ್ವಿತೀಯ PUC ವಿದ್ಯಾರ್ಥಿಗಳಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು. ಕೋಟಿ ಕೋಟಿ ನಕ್ಷತ್ರಗಳಿದ್ದರೂ ಆ ಆಕಾಶಕ್ಕೆ ಚಂದ್ರನೇ ಸ್ಪೆಷಲ್. ಹಾಗೆಯೇ ಕಾಲೇಜಿನಲ್ಲಿ ಎಷ್ಟೇ ವಿದ್ಯಾರ್ಥಿಗಳಿದ್ದರೂ ಈ ಕಾಲೇಜಿಗೆ ದ್ವಿತೀಯ PUC ವಿದ್ಯಾರ್ಥಿಗಳೇ ಸ್ಪೆಷಲ್. ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮೂರು ವಿಭಾಗದ ವಿದ್ಯಾರ್ಥಿಗಳಿಗೆ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಅದರಲ್ಲಿ ಮೊದಲನೇದಾಗಿ ಕಲಾ ಮಾತಾಡಲ್ಲ. ಓಕೆ, ಇಲ್ಲಿ ಭಾವನೆಗಳು ತುಂಬಿದ್ದಾವೆ, ಮನಸ್ಸುಗಳು ತುಂಬಿದ್ದಾವೆ. ನೀವೆಲ್ಲ ಈ ಕಾಲೇಜನ್ನು ಬಿಟ್ಟು ಹೋಗ್ತೀವಿ ಅಂತಕ್ಕಂಥ ಒಂದು ನೋವಿನಲ್ಲಿ ನೀವಿದ್ದೀರಿ. ಹೌದಾ? ನಮಗೂ ಸಹ ಅಷ್ಟೇ. ಶಿವಪುತ್ರಪ್ಪ ಸರ್ ಅವರು ಭಾವನಾತ್ಮಕವಾಗಿ ಮಾತು ಹೇಳಿದರು, ಎಲ್ಲರೂ ನನಗೆ ಮಕ್ಕಳ ಸಮಾನ ಅಂತ. ನಿಜಕ್ಕೂ ನಾವು ಸಹ ಅಂತೇಳಿ ಎಲ್ಲ ಮಕ್ಕಳನ್ನು ನಾವು ಮಕ್ಕಳ ಸಮಾನ ನಾವು ನೋಡ್ತಾ ಇದ್ವಿ. 2 ವರ್ಷ ವಿಶೇಷವಾಗಿ ಯಾಕೆ ಪ್ರತಿ ವರ್ಷ ಸೆಕೆಂಡ್ PUC ಸ್ಪೆಷಲ್ ಆಗುತ್ತೆ ಅಂತಂದರೆ ನಿಮಗೂ ಸ್ಪೆಷಲ್ ಆಗುತ್ತೆ, ನಮಗೂ ಸ್ಪೆಷಲ್ ಆಗುತ್ತೆ. ಯಾಕಂದರೆ ಫಸ್ಟಿಗೆ ಬಂದಾಗ ನಿಮಗೆ ಸಂಬಂಧ ಅಷ್ಟು ಇರೋದಿಲ್ಲ. ಬೆಳೀತಾ ಹೋದಂಗೆಲ್ಲ 2 ವರ್ಷಕ್ಕೆ ಅಂತಿಮದೊಳಗೆ ಹೋಗೋದ್ರೊಳಗೆ ಏನಾಗ್ತಂದರೆ ಅಷ್ಟು ಗಾಢವಾಗಿರ್ತಕ್ಕಂಥ ಭಾವನಾತ್ಮಕವಾಗಿರ್ತಕ್ಕಂಥ ಪ್ರೀತಿ ವಿಶ್ವಾಸಗಳು ಇಟ್ಕೊಳ್ತವೆ. ಒಬ್ಬ ಉತ್ತಮ ನಾಯಕನಿಗೆ ಉತ್ತಮ ಸಹಾಯಕರಿದ್ದಾಗ ಇನ್ನೆಲ್ಲ ಜಗತ್ತನ್ನು ಬದಲಾಯಿಸ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಒಂದು ಮಾತು ಹೇಳ್ತಾರೆ, ನೀವು ಸದೃಢವಾಗಿರ್ತಕ್ಕಂಥ ಕಬ್ಬಿಣದಂಥ ಮಾಂಸಖಂಡಗಳುಳ್ಳ 100 ಜನ ಯುವಕರನ್ನು ನನಗೆ ಕೊಡಿ, ಈ ಜಗತ್ತನ್ನು ಬಿಚ್ಚಿ ಕಟ್ತೇನೆ, ಈ ದೇಶವನ್ನು ಬಿಚ್ಚಿ ಕಟ್ತೇನೆ ಅಂತ ಹೇಳ್ತಾರೆ. ಹಾಗೆ ಅಂಥ ಸಹಾಯಕರು ನಮ್ಮೆಲ್ಲರೂ ಇದ್ದಾಗ ಅಂತಲ್ಲ, ನಾನು ಇಂಥ ಕಾರ್ಯಕ್ರಮ 100 ಕಾರ್ಯಕ್ರಮ ಸಹ ನಾವು ಮಾಡ್ಬೋದು. ನಾವು ಅಂತ ಆತ್ಮವಿಶ್ವಾಸ ಅದೆಲ್ಲ ತುಂಬಿದ್ದು ಇವರು. ಇವರಿಗೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಕಲಾ ವಿಭಾಗ, ವಾಣಿಜ್ಯ ವಿಭಾಗ, ವಿಜ್ಞಾನ ವಿಭಾಗ, ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಹಾಗೂ ವೈಯಕ್ತಿಕವಾಗಿ ಕಾಲೇಜಿನ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಪ್ರಥಮ PUC ಕಲಾ ವಿಭಾಗ, ವಾಣಿಜ್ಯ ವಿಭಾಗ, ವಿಜ್ಞಾನ ವಿಭಾಗ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮಾಧ್ಯಮದ ಪ್ರತಿನಿಧಿಗಳಿಗೆ ವೈಯಕ್ತಿಕವಾಗಿ ಕಾಲೇಜಿನ ಪರವಾಗಿ ಅಭಿನಂದನೆಗಳು. ಈ ಕಾರ್ಯಕ್ರಮದ ಮೈಕ್ ಸೆಟ್ ಸಣ್ಣಂದರಿಗೆ ಮತ್ತು ಕ್ಯಾಮ್ರಾಮ್ಯಾನ್ಗಳಿಗೂ ಕೂಡ ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ವೃತ್ತರಿಗೂ ಕಾಲೇಜಿನ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಮತ್ತು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಶ್ರಾವಣಿ ಇರ್ಬೋದು, ವೈಷ್ಣವ್ ಇರ್ಬೋದು, ಅತ್ಯಂತ ಅದ್ಭುತವಾಗಿ ಒಂದು ಸುದೀರ್ಘವಾದ ಕಾರ್ಯಕ್ರಮ ನೆರವೇರಿಸಿಕೊಂಡ್ರೆ ಅವರಿಗೂ ಕೂಡ ಈ ವೇದಿಕೆ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳು, ಅಭಿನಂದನೆಗಳು. ಈಶ್ವರ
ಸಾಯುವ ಹಾಳು ಮನುಷ್ಯ ಮನುಷ್ಯ ಯಾವುದು ಮೇಲ್ಯಾವುದು ಕುಲದಲ್ಲಿ ಕೀಳ್ಯಾವುದೋ ಚಪಾತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಳು ಮನುಷ್ಯ ಮನುಷ್ಯನ ಮತ್ತೆ ಕೀಳ್ಯಾವುದು ಮೇಲ್ಯಾವುದೋ ಇಲ್ಲೊಂದು ನಮ್ಮ ಸರ್ ಇಮಿಟೇಷನ್ ಮಾಡಿ ತೋರಿಸ್ತೀನಿ. ನಾವು ಈಗ ಒಂದು ಅಂತಾರಾಷ್ಟ್ರೀಯ ಪರಿಕಲ್ಪನೆ ಬಗ್ಗೆ ಅಧ್ಯಯನ ಮಾಡುತ್ತಿದ್ದೇವೆ. ಯಾವಾಗ ಒಂದು ಮಾತಾಡೋದು ದಯವಿಟ್ಟು ನಾನು ಮುಂದೆ ಮಾತಾಡಿ. ಸುಮ್ಕೆ ನಾನು ವರ್ಡಿಗ ಈ ಕಡೆ ಮಾತಾಡಿದ್ರೆ ಅವ್ರು ಏನಂತಾರೆ, ನೀವು ಹೇಳ್ರಿ ಏನಂತಾರೆ ಅವ್ರಿಗೆ. ನನಗೆ ಸಿಟ್ಟು ಬೇಗನೆ ಬರುತ್ತೆ, ಆದರೆ ಅದನ್ನ ನೀವು ಪರೀಕ್ಷೆ ಮಾಡಕ್ಕೆ ಹೋಗಬೇಡಿ, ಅರ್ಥ ಆಯ್ತಾ? ಮತ್ತೆ ಚೈತನ್ಯ ರೈತರ ಆತ್ಮಹತ್ಯೆಗೆ ಮುಖ್ಯಮಂತ್ರಿಗೆ 19 ಅವ್ರ ಮುಂದೆ ಬೇಡಿಕೆ ಇಟ್ರೆ ಅವು ಯಾವ್ಯಾವ ಅಂತಂದ್ರೆ ನೀವು ಹೇಳ್ರಿ. ಇದು ಪ್ರಿಪ್ರೇಟಿಗಿಲ್ಲ ಅಂದರೆ ಆ್ಯನ್ಯುವಲ್ ಎಕ್ಸಾಮಿಗೆ ಖಂಡಿತ ಬಂದೇ ಬರುತ್ತೆ. ಯಾವನಾದ್ರೂ ನಕರಗಳು ಮಾಡಿದ್ರಂದರೆ ಈ ಎಕ್ಸಾಮಲ್ಲಿ ಯಾವನಾದ್ರೂ ಚೆನ್ನಾಗಿ ಬರಲಿಲ್ಲ ಅಂದರೆ ಪೇಪರ್ನ ಮುಖ ಕಿತ್ತೋಗಂಗೆ ಹೋಯ್ತು. ನಾವೇನೋ ಇರಲಿ ಅಂತ ಬೆಳಗ್ಗೆ ಫ್ರೆಶ್ ಮೂಡಲ್ಲಿ ಬಂದಿರ್ತೀವಿ, ನೀವು ನನ್ನ ಇಮೇಜ್ನೆಲ್ಲ ಡ್ಯಾಮೇಜ್ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ಹೇಳ್ತೀನಿ DJ.